ನಿಮಗೆ ಎಷ್ಟು ಜನ ತೋರಿಸ್ತಾನೆ ಅಂಡರ್ ದ ವಾಟರ್. ಇವಾಗ ನಾವು ತೋರಿಸ್ತೀವಿ ಅಂಡರ್ ದ ಕೆರೆ. ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂದರೆ ಫಿಶಿಂಗ್ ಮತ್ತು ಬೋಟಿಂಗ್. ಇದ್ರ ಬಗ್ಗೆ ಎಲ್ಲ ಫಿಶಿಂಗ್ ಬಗ್ಗೆ ಎಲ್ಲ ಹೇಳ್ತಾನೆ, ಬನ್ನಿ ಕೇಳೋಣ. ಬರೀ ಗಾಯ್ಸ್ ಎಲ್ಲ ನಾವು ತಂದಿರೋವೆಲ್ಲ ಐಟಮ್ ಎಲ್ಲ ಎರಡು ಗಾಣ ತಂದಿದ್ದೀವಿ, ಎರಡು ಗಾಣ ಮತ್ತೆ ಒಂದು ಟೂತ್ ಪಿಕ್ಕರ್ ತಂದಿದ್ದೀವಿ. ಯಾಕಂದ್ರೆ ಸಿಕ್ಕಿದ್ರೆ ಹಿಡ್ಕೊತಿಲ್ಲ ಗೈಸ್ ಅಷ್ಟೇ. ಮತ್ತೆ ಉಪ್ಪು ಖಾರ, ಬೆಂಕಿ ಪಟ್ನ, ಮತ್ತೆ ಚಾಕು, ಮತ್ತೆ ಹಸಿಟ್ಟು, ಗೋಧಿ ಹಸಿಟ್ಟಿದ್ದು ಗೋಧಿ ಹಸಿಟ್ಟು ತಂದು ಈ ಬಂಡೆ ಹತ್ರ. ಸರಿ ಬನ್ನಿ ಗೈಸ್ ಕೇಳೋಣ. ಹಾಯ್, ನನ್ನ ಹೆಸರು ಗೋವಿಂದರಾಜು ಅಂತ. ಸ್ಯಾಟರ್ಡೇ ಸ್ಪೆಷಲ್ಗೆ ಬಂದಿದ್ದೀನಿ ಮೀನು ಹಿಡಿಯೋಕ್ಕೆ. ಟೈಮ್ ಪಾಸು, ಹಂಗಾಗಿ ಏನೋ ತಕ್ಕ ಮಟ್ಟಿಗೆ ಸಿಕ್ಕಿದ್ರೆ ಸಾಯಂಕಾಲಕ್ಕೆ ಬಿರಿಯಾನಿನೋ ಕಬಾಬು ಮಾಡ್ಕೊಂಡು ತಿನ್ಕೊಂಡು ಆಯಾಗಿರೋಣ ಅಂತಿದ್ದೀನಿ. ಸಿಕ್ಕಿದ್ದಾವೆ, ನೀವು ಟ್ರೈ ಮಾಡಿ. ಸ್ಯಾಟರ್ಡೇ ಸ್ಪೆಷಲ್. ಸಂಡೇ ಸ್ಪೆಷಲ್ ಚಿಕನ್ ಮಟನ್ ನೋಡ್ರಿ ಅಲ್ಲಿ ಅವ್ರ ಗಾಣ ನೋಡಿ. ಇಲ್ಲ ಅಂದ್ರೆ ಸಿಕ್ಕಿದಾವೆ. ಆಲೇ ಒಂದು ಟ್ರಿಪ್ ಕಳ್ಸಿದೀವಿ, ಮನೇಲಿ ಬೇಯ್ತಾ ಇದೆ. ಈಗ 2ನೇ ಟ್ರಿಪ್ಪು. ನೋಡ್ರಿ ಫಿಶಿಂಗ್ ಮಾಡಕ್ಕೆಲ್ಲ ತಯಾರಿ ಎಲ್ಲ ಇದಾಗೈತೆ, ರೆಡಿ ಆಗೈತೆ. ಹೋಗ್ತೀವಿ, ಬನ್ನಿ ಬನ್ನಿ ಅವ್ರ ಬಗ್ಗೆ ಕೇಳೋಣ. ಫಿಶಿಂಗ್ ಹಿಡಿಯೋದ್ರಲ್ಲಿ ಇದನ್ನ ನಾವು ಕೇಕ್ ಅಂತ ಹೇಳ್ತೀವಿ. ಇದಕ್ಕೆ ಈ ಥರ 4 ರಿಂದ 5, 6 ಗಾಣಗಳು ಇರ್ತವೆ. ಇದಕ್ಕೆ ನಾವು ಫೀಡ್ ಹಾಕ್ಬೇಕಾಗುತ್ತೆ. ಫೀಡ್ ಅಂದರೆ ಅದಕ್ಕೆ ಗೋಧಿ ಹಿಟ್ಟು, ಮೈದಾ, ಗೋಧಿ ಹಿಟ್ಟು, ಪಾರ್ಲೇಜಿ ಬಿಸ್ಕೆಟು, ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿ ಗೋಧಿ ಹಿಟ್ಟು ಹಾಕಿ ಇದನ್ನು ನಾವು ಈ ಥರ ಫೀಡ್ ಮಾಡಿಕೊಂಡು ಈ ಥರ ಹಾಕಿ ಇದನ್ನು ನಾವು ದೂರಕ್ಕೆ ಎಸಿಬೇಕಾಗುತ್ತೆ. ನೋಡ್ರಿ ಎಸೆದ್ರು ಅಲ್ಲೋಗ್ಬಿಟ್ಟು ನೋಡ್ರಿ. ಅದು ಫಿಶ್ ಎಳೆಯುತ್ತೆ, ಅವಾಗ ಇದಕ್ಕೆ ಫಿಶ್ ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದ್ರ ಮೇಲೆ ಇಡೋದು, ಇಲ್ಲೊಂದು ಕಡ್ಡಿ ಮೀನು ಎಳೆಯೋ ಫೋರ್ಸ್ಗೆ ನಡ್ಕೊಂಡು ಹೋಗ್ಬಿಡುತ್ತೆ. ಈ ಥರ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ಅದು ಸಿಗ್ನಲ್. 1 hour later. ಗೈಸ್ ಅಲ್ಲಿ ಸಿಕ್ಕಿಲ್ಲ ಅಂತ ಇಲ್ಲಿಗೆ ಬಂದಿದ್ದೀವಿ. 1 hour ಕಾಯ್ದಿದ್ದೀವಿ, ಅದಕ್ಕೆ ಬನ್ನಿ ಗೈಸ್ ಇನ್ನೊಂದು ರೆಡಿ ಮಾಡೋಣ. ಸಿಕ್ಕಿದ್ರ ಮಾತ್ರ ಫುಲ್ ರಾತ್ರಿ ಪಾರ್ಟಿ ಫಿಶಿಂಗ್ ಪಾರ್ಟಿ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಅಲ್ಲೊಂದು ಗಾಣ ಹಾಕಿದೀವಿ, ದೂರ ಒಂದು ಗಾಣ ಹಾಕಿದೀವಿ. ನಿಮಗೆ ಕಾಣ್ತಿರ್ಬೋದು ನೋಡ್ರಿ, ಚಿಕ್ಕದಾಗ ಕಾಣ್ತಿರ್ಬೋದು ಅದ ಗಾಣ. ಅಲ್ಲೊಂದು ಗಾಣ ಹಾಕಿದೀವಿ, ಮತ್ತೆ ಇಲ್ಲೊಂದು ಗಾಣ ಹಾಕಿದೀವಿ. ನೋಡ್ರಿ ಫಿಶಿಂಗ್ ಎಲ್ಲ ಆಗಲೇ ಹಿಡ್ದವ್ರೆ. 3 ಸಿಕ್ಕವು ಸಣ್ಣವು, ಜಿಲೇಬಿ ಅಂತ ಮೀನಿವು. ಜಿಲೇಬಿ ಹಿಡ್ಕ ಹೇಳ್ತೀನಿ. ಯಾವ್ದು ದೊಡ್ಡದೈತೆ ಯಾವ್ದು ನೋಡ್ರಿ, ಪಾಪ ಕಷ್ಟಪಟ್ಟು ಅವಾಗಿಂದ ಟೈಗರ್ ಜಿಲೇಬಿ ಅಂತ ಅದಿದ್ರೆ ಸೂಪರ್ ಆಗಿರುತ್ತೆ. ಇದು ಆಮೇಲೆ ಕಬಾಬ್ಗಷ್ಟೇ, ಸಾಂಬಾರ್ಗಷ್ಟೇ ಸೂಪರ್ ಆಗಿರುತ್ತೆ. ಇವು ಸಣ್ಣದಲ್ವಾ, ಅದನ್ನ ಇದು ಸಾಂಬಾರೇ ಮಾಡ್ಬೇಕು. ಸಾಂಬಾರಿಲ್ಲ, ನಮ್ಮಲ್ಲಿ ಹುಳಿ ಅಂತಾರೆ ಅದನ್ನ, ಮೀನು ಹುಳಿ ಅಂತಾರೆ. ಸಾಂಬಾರ್ ಅನ್ನಲ್ಲ, ಮೀನು ಹುಳಿ. ಫ್ರೈ ಮಾಡಿ. ಈ ಚಾನೆಲ್ ನೀವು ಸಹ ಸಬ್ಸ್ಕ್ರೈಬ್ ಮಾಡಿ, ಇವ್ರನ್ನ ಬೆಂಬಲಿಸಿ. ಬೇಜಾರಾಗ್ತಾ ಐತೆ ನೋಡ್ರಿ, ಗಾಣ ಎಲ್ಲ ಹಾಕೊಂಡು ಆಗ್ಲತ್ತೆ ಅರೇ ಮಾಡ್ಕೊಂಡು ಫಿಶ್ ಸಿಗ್ಲಿಲ್ಲ. ಅದಕ್ಕೆ ಇವಾಗ ನನ್ನ ಮಕ್ಕಳು ಒಂದೊಂದಲ್ಲ ನೋಡ್ರಿ ಅದು ಬಟ್ಟೆ ತಗೊಂಡು ಪುಟಾಣಿ ಮೀನ್ ನೋಡ್ರಿ ಹೆಂಗೆ ಖುಷಿ ಆಗ್ಬಿಟ್ಟು ಬರತ್ತಾ. ಚಿಕ್ಕ ಮೀನಿಗೆ ಮಸ್ತ್ ಮಲಾಯಿಕ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. See you soon. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.